ಮತ್ತೊಂದು ಕಡೆ ಜನಸ್ಪಂದನದಲ್ಲಿ ಬಿಜೆಪಿ ಹೀಗೆ ವಾಗ್ದಾಳಿ ನಡೆಸ್ತಾ ಇದ್ರೆ ಕಾಂಗ್ರೆಸ್ ಏನು ಸುಮ್ಮನೆ ಕೂತಿರಲಿಲ್ಲ, ಟ್ವೀಟ್ ಸಮರವನ್ನೇ ನಡೆಸಿತು. ಕಮಲ ನಾಯಕರ ವಿರುದ್ಧವಾಗಿ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡ್ತು. ಇದೊಂದು ಕಮಿಷನ್ ಹೇಳಿ ಕೇಳಿ ಕಮಿಷನ್ ಆರೋಪ ಹೊತ್ತಂತ ಕೆಲ ಸಚಿವರುಗಳೇ ಇವತ್ತು ವೇದಿಕೆ ಮೇಲಿದ್ರು. ನೆರೆ ಆಕ್ರೋಶ ಒಂದ್ ಕಡೆ ಜನರದ್ದು, ಮತ್ತೊಂದ್ ಕಡೆ ಕಮಿಷನ್ ಆರೋಪ, ಮತ್ತೊಂದ್ ಕಡೆ ಭಾವನಾತ್ಮಕವಾಗಿ ಟಾಂಗ್ ಕೊಡುವಂತ ಪ್ರಯತ್ನ, ಇದೆಲ್ಲ ಕಾಂಗ್ರೆಸ್ ನಿಂದ ಆಯ್ತು. ಸಿದ್ದರಾಮಯ್ಯ ಗುಡುಗಿದ್ ಹೇಗೆ, ಬಂಡೆ ಸ್ಫೋಟ ಆಗಿದ್ ಹೇಗೆ, ಬಿಜೆಪಿಯ ಇಂಥದ್ದೊಂದು ಬೃಹತ್ ಸಮಾವೇಶಕ್ಕೆ ಟಕ್ಕರ್ ಕೊಟ್ಟಿದ್ ಹೇಗೆ ಕೈಪಡೆ. ಒಂದ್ ಕಡೆ ಬಿಜೆಪಿ ಜನಸ್ಪಂದನೆ ಹೆಸರಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ಕಾಂಗ್ರೆಸ್ ವಿರುದ್ಧವಾಗಿ ರಣಕಹಳೆಯನ್ನ ಮೊಳಗಿಸಿದ್ರೆ, ಇದನ್ನೇ ಅಸ್ತ್ರ ಮಾಡಿಕೊಂಡಂತ ಕೈಪಡೆ ಕಮಲ ಪಾಳೆಯದ ವಿರುದ್ಧ ಟೀಕೆಗಳ ಸುರಿಮಳೆಯನ್ನೇ ಸುರಿತು. ಸಾಲು ಸಾಲು ಟ್ವೀಟ್ ಮಾಡಿ ಕುಟುಕಿದೆ. ಕಾಂಗ್ರೆಸ್ಸಿನ ಕುತಂತ್ರದಿಂದ ಅವತ್ತು ಸಮ್ಮಿಶ್ರ ಸರ್ಕಾರವನ್ನ ಮಾಡಿ ಸಂವಿಧಾನದ ಬಗ್ಗೆ ಬಹಳ ಮಾತಾಡ್ತಾರೆ. ಸಿದ್ದರಾಮಣ್ಣ ಎಲ್ಲಿದ್ರಿ? ನಿಮ್ದು ಸಂವಿಧಾನ ಅವತ್ತು ನೀವು ಯಾವ್ದು ಹಾಕತ್ತಂತಿರೋದು ಆಗೋದೇ ಇಲ್ಲ. ಪ್ರವಾಹದಲ್ಲಿ ಕಷ್ಟಕ್ಕೊಳಗಾಗಿರೋರು ಸ್ಪಂದಿಸಬೇಕಲ್ಲ ಸರ್ಕಾರ, ಅದನ್ನ ಬಿಟ್ಟು ರಾಜಕೀಯ ಮಾಡಕ್ ಹೊರಟಿದ್ದಾರೆ. ಮತದಾರರ ಮೇಲೆ ಅವ್ರು ನಂಬಿಕೆ ಕಳ್ಕೊಂಡಿದ್ದಾರೆ. ಇದು ಭ್ರಷ್ಟ ಸರ್ಕಾರ ಅಂತೇಳಿ ಹೆಸರು ಪಡೆದಿದ್ದಾರೆ. ಅಂದ್ರೆ ಇಷ್ಟು ದಿನ ಅವ್ರು ಜನಸ್ಪಂದನೆ ಮಾಡಲಿಲ್ಲ. ಒಂದ್ ಕಡೆ ಕೇಸರಿ ಕಲಿಗಳ ಶಕ್ತಿ ಪ್ರದರ್ಶನ, ಸಂಭ್ರಮ, ಸಡಗರ, ಒಗ್ಗಟ್ಟಿನ ಮಂತ್ರ. ಆದ್ರೆ ಇದನ್ನೇ ಬ್ರಹ್ಮಾಸ್ತ್ರ ಮಾಡ್ಕೊಂಡಿರೋ ಕೈಪಡಿ ರಾಜ್ಯದಲ್ಲಿರೋ ಸಮಸ್ಯೆಗಳನ್ನ ಎತ್ತಿ ಹಿಡಿದು ಕಮಲ ಪಾಳೆಯದ ವಿರುದ್ಧ ಕೆರಳಿ ನಿಂತಿದೆ. ಬಿಜೆಪಿಯ ಜನಸ್ಪಂದನವನ್ನೇ ಭ್ರಷ್ಟೋತ್ಸವ ಅಂತ ಕರೆದು ಕಡು ಕೋಪದಿಂದ ಉರಿದೂರಿದು ಬಿದ್ದಿದೆ. ಹಾಗಿದ್ರೆ ಕೇಸರಿ ಪಾಳೆಯದ ವಿರುದ್ಧ ಕಾಂಗ್ರೆಸ್ ವಾಗ್ಯುದ್ಧ ಮಾಡಿದ್ದೇಗೆ, ಅದನ್ನೇ ತೋರಿಸ್ತೀವಿ ನೋಡಿ. ಜನಸ್ಪಂದನ ಸಮಾವೇಶದ ವಿರುದ್ಧ ಕೆರಳಿ ನಿಂತ ಕೈಪಡೆ, ಬಿಜೆಪಿ ವಿರುದ್ಧ ಸರಣಿ ಟ್ವೀಟ್ ಮಾಡಿ ರೋಷಾವೇಶ. ಎಸ್, ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. 2 ಬಾರಿ ಮುಂದೂಡಿಕೆಯಾಗಿದ್ದ ಬಿಜೆಪಿಯ ಜನೋತ್ಸವ ಸಮಾವೇಶವನ್ನು ಜನಸ್ಪಂದನೆ ಹೆಸರಿನಲ್ಲಿ ಇಂದು ಅದ್ದೂರಿಯಾಗಿ ನಡೆಸಿದೆ. ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ನಾಯಕರೆಲ್ಲ ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಇದರಿಂದ ನಖಶಿಖಾಂತ ಕೆರಳಿ ಕೆಂಡವಾದ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಸಮರವನ್ನೇ ಸಾರಿದೆ. ರಾಜ್ಯದಲ್ಲಿ ಮಳೆ ಸುರಿಯುತ್ತಿರೋ ಸಂದರ್ಭದಲ್ಲಿ ಇದೆಲ್ಲ ಬೇಕಿತ್ತ ಅಂತ ಗುಡುಗಿದೆ. ಬಿಜೆಪಿ ನಡೆಸುತ್ತಿರುವುದು ಜನಸ್ಪಂದನ ಸಮಾವೇಶವಲ್ಲ, ಕಮಿಷನ್ ಸಮಾವೇಶ ಅಂತ ಆರೋಪಿಸಿದೆ. ಬಿಜೆಪಿ ನಾಯಕರು ಜನಸ್ಪಂದನ ಸಮಾವೇಶದಲ್ಲಿ ಕುಣಿದ ವಿಡಿಯೋ ಟ್ವೀಟ್ ಮಾಡಿ ಸರ್ಕಾರವನ್ನು ಕಟು ಮಾತುಗಳಿಂದ ಖಂಡಿಸಿದೆ. ಕಾಂಗ್ರೆಸ್ ಟ್ವೀಟ್ನಲ್ಲಿ ಏನು ಬರೆದಿದೆ ಅಂತ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಮಳೆಯ ರುದ್ರನರ್ತನ, ಸಂತ್ರಸ್ತರ ನೋವಿನ ರೋದನೆ, ಬಿಜೆಪಿಯದ್ದು ಮೋಜಿನ ವರ್ತನೆ. ನೆರೆ ಬಂದಾಗ ಕಾಣೆಯಾಗಿದ್ದ ಸಚಿವರು, ಶಾಸಕರೆಲ್ಲ ದೊಡ್ಡಬಳ್ಳಾಪುರದಲ್ಲಿ ಪತ್ತೆ. ಅತ್ತ ಜನತೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವಾಗ ಇತ್ತ ಬಿಜೆಪಿ ಸರ್ಕಾರ ಸಂಭ್ರಮಾಚರಣೆಯಲ್ಲಿದೆ. ಇದು ಲಜ್ಜೆಗೇಡಿತನದ ಪರಮಾವಧಿ. ಬಿಜೆಪಿ ಭ್ರಷ್ಟೋತ್ಸವ. ಇಷ್ಟಕ್ಕೆ ಸುಮ್ಮನಾಗದೆ ಸಚಿವರು ಡ್ಯಾನ್ಸ್ ಮಾಡಿದ ವಿಡಿಯೋವನ್ನೇ ಅಸ್ತ್ರ ಮಾಡಿಕೊಂಡು ತಿವಿದ ಕಾಂಗ್ರೆಸ್ ಯಾವ ಸಂತೋಷಕ್ಕೆ ಈ ಸಮಾವೇಶ ಅಂತ ಪ್ರಶ್ನೆ ಮಾಡಿದೆ. ಯಾವ ಕಾರಣಕ್ಕಾಗಿ ಈ ಸಂತೋಷ, ಸಡಗರ, ಸಂಭ್ರಮ? ಅತಿವೃಷ್ಟಿಯಲ್ಲಿ ಜನರ ಬದುಕು ಮುಳುಗಿರುವುದಕ್ಕ, ಆತ್ಮಹತ್ಯೆಯಲ್ಲಿ ಕರ್ನಾಟಕ 5ನೇ ಸ್ಥಾನ ಪಡೆದಿರುವುದಕ್ಕ, ಸರ್ಕಾರಿ ಹುದ್ದೆಗಳು ಲಾಭದಾಯಕವಾಗಿ ಸೇಲ್ ಆಗಿರುವುದಕ್ಕ, 40% ಕಮಿಷನ್ ಲೂಟಿಯನ್ನ ಯಶಸ್ವಿಯಾಗಿ ಮಾಡುತ್ತಿರುವುದಕ್ಕ ಬಿಜೆಪಿ ಭ್ರಷ್ಟೋತ್ಸವ. ಹೀಗೆ ಪ್ರಶ್ನೆ ಮಾಡುತ್ತಲೇ ಕಾಂಗ್ರೆಸ್ ಕಮಿಷನ್ ಸಮಾವೇಶ ಅಂತಲೂ ಟಾಂಗ್ ನೀಡಿದೆ. ಬಿಜೆಪಿ ನಡೆಸುತ್ತಿರುವುದು ಜನಸ್ಪಂದನ ಸಮಾವೇಶವಲ್ಲ, ಕಮಿಷನ್ ಸಮಾವೇಶ. 40% ಕಮಿಷನ್ ಲೂಟಿಯ ಪಾಪದ ಹಣದಲ್ಲಿ ನಡೆಯುತ್ತಿರುವ ಸಮಾವೇಶದಲ್ಲಿ ಯಾವ ಸಾಧನೆ ಹೇಳಿಕೊಳ್ಳುತ್ತಿರುವಿರಿ ಬಸವರಾಜ ಬೊಮ್ಮಾಯಿ ಅವರೇ? ನಿಮ್ಮದೇ ಪಕ್ಷದ ಕಾರ್ಯಕರ್ತ ಮತ್ತು ಗುತ್ತಿಗೆದಾರ ಸಂತೋಷ್ ಪಾಟೀಲ್ ರನ್ನ ಕಮಿಷನ್ ಕಿರುಕುಳದಲ್ಲಿ ಕೊಂದಿದ್ದನ್ನ ಹೇಳಿಕೊಳ್ಳುವಿರಾ?
ಇನ್ನು ಭಾವನಾತ್ಮಕವಾಗಿಯೂ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿದ ಕಾಂಗ್ರೆಸ್ ಉಮೇಶ್ ಕತ್ತಿ ನಿಧನದ ವಿಚಾರವಾಗಿ ಇಟ್ಕೊಂಡು ಬಿಜೆಪಿಗೆ ತಿವಿದಿದೆ. ಇನ್ನು ಸಂಪುಟ ಸಚಿವರೊಬ್ಬರ ಸಾವಿನ ಸೂತಕವೇ ಕಳೆದಿಲ್ಲ. ಜೀವ ಬಿಟ್ಟ ತಮ್ಮದೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನ ಕುಟುಂಬದ ಕಣ್ಣೀರು ಆರಿಲ್ಲ. ತಮ್ಮವರ ಸಾವುಗಳೇ ಬಿಜೆಪಿಗೆ ಕೊಂಚವೂ ಬೇಸರ ಮೂಡಿಸಿಲ್ಲ ಎಂದಾದರೆ ಜನರ ನೋವಿಗೆ ಮರುಕ ಪಡುವವರೇ. ಬಿಜೆಪಿಗೆ ಕನಿಷ್ಠ ಅಂತಃಕರಣವಿಲ್ಲ. ಬಿಜೆಪಿಯ ಭ್ರಷ್ಟೋತ್ಸವದ ಮುಂದೆ ಮಾನವೀಯತೆ ಕಳೆದು ಹೋಗಿದೆ. ಲಂಚದ ದುಡ್ಡಲ್ಲಿ ಜನಸ್ಪಂದನ ಸಮಾವೇಶ ಮಾಡಿದ್ದಾರೆ. ಹೀಗೆ ಬಿಜೆಪಿ ಭ್ರಷ್ಟೋತ್ಸವ ಎಂಬ ಹ್ಯಾಶ್ಟ್ಯಾಗ್ನಲ್ಲಿ ಬಿಜೆಪಿ ನಾಯಕರ ಮೇಲೆ ಹರಿದಾಯಿದ್ರೆ, ಇತ್ತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಜನಸ್ಪಂದನ ಸಮಾವೇಶದ ವಿರುದ್ಧ ನಿಗಿ ಕೆಂಡವಾಗಿದ್ರು. ಮಳೆ ಬಂದು ರಾಜ್ಯದ ಎಲ್ಲಾ ಕಡೆ ಪ್ರವಾಹ ಬಂದಿದೆ, ಮಳೆಯಿಂದ ಅಪಾರ ಹಾನಿಯಾಗಿದ್ರೂ ಪರಿಹಾರ ಕೊಟ್ಟಿಲ್ಲ, ಸಮಸ್ಯೆಗೆ ಸ್ಪಂದಿಸದೆ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಲಂಚದ ದುಡ್ಡಲ್ಲಿ ಜನಸ್ಪಂದನ ಸಮಾವೇಶ ಮಾಡಿದ್ದಾರೆ, ಪ್ರವಾಹ ಬಂದ್ರೂ ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಜನಸ್ಪಂದನ ಅಂತಂದ್ರೆ ಪ್ರವಾಹದಲ್ಲಿ ಕಷ್ಟಕ್ಕೊಳಗಾಗಿರೋರು ಸ್ಪಂದಿಸ್ಬೇಕಲ್ವ ಸರ್ಕಾರ. ಅದನ್ನ ಬಿಟ್ಟು ರಾಜಕೀಯ ಮಾಡಕ್ ಹೊರಟಿದ್ದಾರೆ. ಜನ ಸೇರಿಸ್ಕೊಂಡು ದುಡ್ಡು ಖರ್ಚು ಮಾಡಿ ಜನಸ್ಪಂದನ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇದು ರಾಜಕೀಯ ಪ್ರೇರಿತವಾದದ್ದು. ಇಲ್ಲಿ ಜನಗಳ ಕಷ್ಟ ಸುಖ ಕೇಳದೇನೆ, ಜನಗಳು ಕಷ್ಟದಲ್ಲಿದ್ದಾರೆ, ಅವ್ರ ಕಷ್ಟ ಕೇಳದೇನೆ ಇವತ್ತು ಬೆಂಗಳೂರಿನಲ್ಲಿ ಬೋಟ್ನಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅಲ್ಲಿ ಇವರು ಇವರು ತಪ್ಪಿನಿಂದಾಗಿ ಇವತ್ತು ಫ್ಲಡ್ ಆಗಿ ಜನ ಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ. ಅವ್ರ ಕಷ್ಟ ಸುಖ ಕೇಳ್ತಾ ಇಲ್ಲ. ಈಗ ಜನಸ್ಪಂದನ ಅನ್ಕೊಂಡು ಮಾಡ್ತಾರೆ. ಏನು ಜನಸ್ಪಂದನ ಅಂದ್ರೆ ಏನು? ಜನರ ಕಷ್ಟ ಸುಖಗಳು ಸ್ಪಂದಿಸಿದಾರ. 3 ವರ್ಷ ಜನರ ಜೊತೆ ಇಲ್ಲ ಎಂದು ಒಪ್ಪಿಕೊಂಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಹ ಬಿಜೆಪಿ ಜನಸ್ಪಂದನ ಕಾರ್ಯಕ್ರಮದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. 3 ವರ್ಷ ಜನರ ಜೊತೆ ಇಲ್ಲ ಎಂದು ಒಪ್ಪಿಕೊಂಡಿದ್ದಾರೆ. ಈಗ ಜನಸ್ಪಂದನ ಸಮಾವೇಶ ಮಾಡಿ ತೋರಿಸುತ್ತಿದ್ದಾರೆ. ನಾವು ನಿಮ್ಮ ಜೊತೆಗಿದ್ದೇವೆ ಎಂದು ತೋರಿಸಲು ಸಮಾವೇಶ ಮಾಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಅವರು ಸ್ಪಂದನ ಮಾಡ್ತೀನಿ ಅಂತ ಈಗ ಹೇಳಿದ್ದಾರೆ. 3 ವರ್ಷ ಆದ್ಮೇಲೆ ಜನರ ಸ್ಪಂದನೆಗೆ ಹೊರಟಿದ್ದಾರೆ. ಅವ್ರು ಹೀಗೆ ಹೇಳ್ಕೊಂಡಿದ್ದಾರೆ, ನಾನು ಜನ ಸ್ಪಂದನೆ ಮಾಡ್ತಾ ಇದ್ದೀನಿ ಅಂತ. ಅಂದ್ರೆ ಇಷ್ಟು ದಿನ ಅವ್ರು ಜನಸ್ಪಂದನೆ ಮಾಡಲಿಲ್ಲ, ಇಷ್ಟು ದಿನ ಕಷ್ಟಕ್ಕೆ ಹೋಗ್ಲಿಲ್ಲ. ಅಟ್ಲೀಸ್ಟ್ ಈಗಾರು 3 ವರ್ಷ ಆದ್ಮೇಲೆ ಸ್ಪಂದನೆ ಮಾಡಕ್ ಹೊರಟಿದಾರಲ್ಲ, ಅದು ನಮ್ಗೆ ಬಹಳ ಸಂತೋಷ. ಒಟ್ನಲ್ಲಿ ಅತ್ತ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ, ಇತ್ತ ಕೈಪಡೆ ಕಮಲ ಪಾಳ್ಯದ ಸಮಾವೇಶಕ್ಕೆ ಕೆಂಡ ಕಾರಿದೆ. ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇರೋದ್ರಿಂದ ಇದು ವಾಗ್ಯುದ್ಧದ ಸಮಾರಂಭದ ಹಂತವಾಗಿದೆ ಅಂತಾನೆ ಹೇಳಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.